ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನ್ನಿಂಗ್ ಮಾಮ್ಸ್. ಬನ್ನಿ, ಈ ದಿನ ನಾವು ನಮ್ಮ ಅಕ್ಷರಾಭ್ಯಾಸದ ಮುಂದಿನ ಹಂತವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾವು ಅಕ್ಷರಾಭ್ಯಾಸದ ಈ ಒಂದು ಹಂತಗಳಲ್ಲಿ ಮೊದಲನೇ ಹಂತ ಆದ ರ, ಗ, ಸ, ದ, ಆ, ಇದು ಮೊದಲನೇ ಹಂತ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಕ್ಶೀಟ್ಗಳನ್ನು ನಾವು ಸಾಲ್ವ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಎರಡನೇ ಹಂತ ಆದ ಜ, ವ, ಮ, ಬ, ನ. ಈ ಎರಡನೇ ಹಂತಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಕ್ಶೀಟ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಬನ್ನಿ, ಈಗ ಮುಂದಿನ ಹಂತ ಪ, ಯ, ಉ, ಡ, ಟ, ಚ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಒಂದೊಂದೇ ಹಂತವನ್ನು ಕ್ಲಿಯರ್ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಕ್ಶೀಟ್ಗಳನ್ನು ಅವಾಗವಾಗಲೇ ನಾವು ಸಾಲ್ವ್ ಮಾಡಿಸ್ತಾ ಇರಬೇಕು. ಯಾಕಂತ ಅಂದರೆ, ನಾವು ಒಂದು ಮಗು 5 ಅಕ್ಷರಗಳನ್ನು ಕಲ್ತ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ವರ್ಕ್ಶೀಟ್ಗಳನ್ನು ಕೊಟ್ಟು ಪದೇ ಪದೇ ಆ ಒಂದು ಲೆಟರ್ ಅವನಿಗೆ ಐಡೆಂಟಿಫೈ ಮಾಡೋಕ್ಕೆ ಹೇಳ್ತಾ ಇರಬೇಕು. ಅವನು ಕಲ್ತಿರೋದು ರೀಕ್ಯಾಪ್ಚುಲೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಅಲ್ಲಲ್ಲೇ ವರ್ಕ್ಶೀಟ್ಗಳನ್ನು ನಾವು ಕಂಪ್ಲೀಟ್ ಮಾಡೋದ್ರಿಂದ ಅಲ್ಲಿ ಪರ್ಫೆಕ್ಟ್ ಕಲಿಕೆ ಆಗುತ್ತೆ. ನೆಕ್ಸ್ಟ್ ಎರಡನೇ ಹಂತಕ್ಕೆ ಬರ್ತೀವಿ. ಅಲ್ಲೂ ಅಷ್ಟೇ ಆ ಒಂದು 5 ಅಕ್ಷರ ಪ್ಲಸ್ ಹಿಂದಿನ 5 ಅಕ್ಷರ ಜವಮಬನ ಪ್ಲಸ್ ರಗಸದ ಈ 10 ಅಕ್ಷರಗಳಿಗೆ ರಿಲೇಟೆಡ್ ಆಗಿರುವಂತಹ ಪದರಚನೆ ಆಗಿರಬಹುದು, ಅವೆಲ್ಲ ನಾವು ಆಗಲೇ ಸಾಲ್ವ್ ಮಾಡಿದ್ದೀವಿ. ಅಲ್ಲಿ ನಾವು ಆ ರೀತಿಯಾದಂತಹ ವರ್ಕ್ಶೀಟ್ಗಳನ್ನು ಹಿಂದೆನೇ ಸಾಲ್ವ್ ಮಾಡೋದ್ರಿಂದ ಮಗುಗೆ ಆ ಒಂದು ಕಲಿಕೆ ಅನ್ನೋದು ಪರ್ಫೆಕ್ಟ್ ಆಗುತ್ತೆ. ಇಲ್ಲೂ ಅಷ್ಟೇ ನಾವು ಇಲ್ಲಿಗೆ ಬಂದ್ವಿ. ಪ, ಯ, ಉ, ಡ, ಟ, ಚ. ನಾವು ಫಸ್ಟ್ ಏನು ಹೇಳಬೇಕು, ಈ ಕೆಳಗಿನ ಅಕ್ಷರಗಳ ಆಕಾರವನ್ನು ತಿದ್ದಕ್ಕೆ ಹೇಳಬೇಕು. ಅಂತಂದರೆ ಈ 2 ಲೈನ್ಸಲ್ಲಿ ನಾವನ್ನ ಈ ಒಂದು ಹಂತದಲ್ಲಿರುವ ಅಕ್ಷರಗಳನ್ನು ಬರೆದು ಕೊಟ್ಟು ಅವನಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಬೇಕು. ಪದೇ ಪದೇ ಯಾವ ರೀತಿಯಾಗಿ ಬರಿತಾ ಇರುವಾಗ ಫಸ್ಟೇ ನಾವು ಯಾವ ರೀತಿಯಾಗಿ ಅಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೇಳಬೇಕು. ಈ ರೀತಿಯಾಗಿ ಪ ಬರಬೇಕು, ಯ, ಉ, ಡ, ಟ, ಚ. ಸೊ ಪ ಅನ್ನೋದನ್ನೇ ಪರ್ಫೆಕ್ಟಾಗಿ ಕಲಿಸ್ಬೇಕು. ಅದಾದಮೇಲೆ ನೆಕ್ಸ್ಟು ಯ, ಅದಾದಮೇಲೆ ನೆಕ್ಸ್ಟ್ ಲೆಟರ್. ಹಾಗೆ ಎಲ್ಲ ಲೆಟರ್ಗಳನ್ನು ಕಲ್ತ ಮೇಲೆ ನೆಕ್ಸ್ಟು ವರ್ಕ್ಶೀಟ್ ಇದೇ ರೀತಿ ಸೇಮ್ ಪ, ಯ, ಉ, ಡ, ಟ, ಚ ಈ ಅಕ್ಷರಗಳನ್ನು ನಕಲು ಮಾಡೋಕ್ಕೆ ಹೇಳಬೇಕು. ಅಂದರೆ ನಮಗೆ ಅವರಿಗೆ ಇಲ್ಲಿ ಆ ಆಕಾರವನ್ನು ತಿದ್ದಕ್ಕೆ ಹೇಳಿ ಅಲ್ಲಿ ಅದು ಸರಿಯಾಗಿ ಬರಲಿಲ್ಲ ಅಂತ ಅಂದರೆ ಇಲ್ಲಿ ನಾವು ಡಾಟ್ ಮೂಲಕ, ಇಲ್ಲಿ ನೋಡಿ, ಡಾಟ್ ಮೂಲಕನೇ ಫಸ್ಟು ನಾವು ಪರಿಚಯ ಮಾಡಬಹುದು ಅವನಿಗೆ ಈಸಿ ಆಗೋಕ್ಕೋಸ್ಕರ. ಆ ಡಾಟನ್ನು ಕಂಪ್ಲೀಟ್ ಮಾಡಿ ಅಲ್ಲಿ ಲೆಟರ್ ಸಿಗುತ್ತೆ, ಯ, ಉ, ಡ ಈ ರೀತಿಯಾಗಿ. ಸೊ ಅದಾದಮೇಲೆ ನಾವು ಲೆಟರ್ಸ್ಗಳನ್ನು ಅವನಿಗೆ ಸ್ವಂತಕ್ಕೆ ಬರೆಯೋಕ್ಕೆ ಕೊಡಬೇಕು. ಯಾವ ಲೆಟರ್ಸು? ಬರೀ ಈ ಹಂತದಲ್ಲಿರುವಂತಹ ಲೆಟರ್ಸ್ ಅಷ್ಟೇ. ನೆಕ್ಸ್ಟ್ ವರ್ಕ್ಶೀಟಲ್ಲಿ ಏನು ಬರುತ್ತೆ ಅಂತ ಅಂದರೆ, ಇದು ಪರ್ಫೆಕ್ಟಾಗಿ ಅವನು ಕಲ್ತ ಮೇಲೆ ನೆಕ್ಸ್ಟು ವರ್ಕ್ಶೀಟ್ ಬಹಳ ಇಂಪಾರ್ಟೆಂಟು. ಏನಿದೆ? ಪ, ಯ, ಉ, ಡ, ಟ, ಚ. ಇಲ್ಲಿ ಸೂಚನೆ ಇದೆ, ಮೇಲಿನ ಮನೆಯಲ್ಲಿರುವ ಅಕ್ಷರಗಳನ್ನು ಗುರುತಿಸಿ ಕೆಳಗಿನ ಮನೆಯಲ್ಲಿ ವೃತ್ತ ಹಾಕು. ಅಂದರೆ ಈ ಒಂದು ಪ ಇಲ್ಲಿ ಎಲ್ಲಿದೆ? ಇದರ ಈ ವರ್ಕ್ಶೀಟಿನ ಮೇನ್ ಏನಪ್ಪ ಗೋಲ್ ಅಂತ ಅಂದರೆ, ಇಲ್ಲಿ ಪ ಇದೆ, ಸೊ ಇಲ್ಲಿ ಪ ಅನ್ನು ಹುಡುಕು. ಇದು ಪನ ಇಲ್ಲ, ಹಿಂದಿನ ಇದರೊಳಗಡೆ ನಾವು ಆಲ್ರೆಡಿ ಈ ಅಕ್ಷರವನ್ನು ಅವನು ಐಡೆಂಟಿಫೈ ಮಾಡುತ್ತಾನೆ, ಇಲ್ಲ. ಸೊ ಇದು ರ. ಇಲ್ಲಿ ಯಾವುದಿದೆ? ಪ. ಆ ಆಕಾರವನ್ನಾದರೆ ಅವನು ಐಡೆಂಟಿಫೈ ಮಾಡೋಕ್ಕೆ ಅವನಿಗೆ ಕಷ್ಟ ಆದ್ರೂ ಆ ಆಕಾರವನ್ನಾದರೂ ಅವನು ಈಸಿಯಾಗಿ ಐಡೆಂಟಿಫೈ ಮಾಡ್ತಾನೆ. ಸೇಮ್ ಇದು ಪ, ಇದು ಪ ಅಂತ ಹೇಳಿ. ಸೊ ಆವಾಗ ಅವನಿಗೆ ಒತ್ತು ಕೊಟ್ಟು ನಾವು ಹೇಳಬೇಕಾಗತ್ತೆ, ಹೌದು ಈ ಅಕ್ಷರ ಪ. ಆಲ್ರೆಡಿ ಹಿಂದಿನ 2 ವರ್ಕ್ಶೀಟಲ್ಲಿ ಅವನು ಪ ಅಂತ ಹೇಳಿಬಿಟ್ಟು ಪದೇ ಪದೇ ಹೇಳಿರ್ತಾನೆ. ಆದರೂ ಅವನ ಕಲಿಕೆ ಮನದಟ್ಟಾಗಬೇಕು ಅಂತ ಅಂದರೆ ಈ ವರ್ಕ್ಶೀಟ್ ಬಹಳ ಇಂಪಾರ್ಟೆಂಟು. ಇಲ್ಲಿ ಪ ಇದೆ, ಇಲ್ಲಿ ಪ. ಸೇಮ್ ಆಕಾರನ ಆದರೂ ಹೋಲಿಕೆ ಮಾಡಿಕೊಂಡಾದರೂ ಅವನು ಅದನ್ನು ಪ ಅಂತ ಹೇಳಿಬಿಟ್ಟು ಐಡೆಂಟಿಫೈ ಮಾಡ್ತಾನೆ. ಅದ್ರ ಜೊತೆಗೆ ಅವನಿಗೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಯ. ಸೊ ಎಲ್ಲಿದೆ ಈ ಲೈನಲ್ಲಿ ಯ ಅನ್ನೋದು? ಇಲ್ಲ.
ಸೊ ಇಂತಹ ಒಂದು ಕಾಲಮನ್ನು ಸಹ ಕೊಡಬೇಕು. ಅವನು ಯ ಓಕೆ ಈಸಿ ಆಗಿರುತ್ತೆ ಹುಡುಕಬಹುದು, ಇಲ್ಲ ಇದು ಮಾ, ಇಲ್ಲಿ ಯ ಅನ್ನೋದು ಇಲ್ಲ ಮಾ. ಸೊ ನೆಕ್ಸ್ಟು ಯ ಎಲ್ಲಿದೆ, ಆಯಿತು ಹಾಗಾದರೆ ಈ ಯ ಈ ಲೈನಲ್ಲಿ ಇಲ್ವಾ ಅಲ್ವಾ, ನೆಕ್ಸ್ಟು ಮತ್ತೆ ಎಲ್ಲಿದೆ ಯ. ಸೊ ಯ ಇಲ್ಲಿದೆ ಅಲ್ವಾ, ಯ ಇಲ್ಲಿದೆ, ಯ ಇಲ್ಲಿದೆ ಅಂತ ಹೇಳಿಬಿಟ್ಟೆಲ್ಲ ಅವನು ಐಡೆಂಟಿಫೈ ಮಾಡ್ತಾನೆ. ನೆಕ್ಸ್ಟ್ ಅದೇ ರೀತಿ ಉ ಉ ಒಂದು ಕಡೆ ಅವನಿಗೆ ಲೆಟರ್ ಐಡೆಂಟಿಫೈ ಮಾಡಿದ್ದೀನಿ ಅನ್ನೋ ಒಂದು ಖುಷಿ, ಪ್ಲಸ್ ಅದ್ರ ಜೊತೆಗೆ ಉ ಅನ್ನೋದು ಅವನಿಗೆ ಕಲ್ತಂಗಾಗುತ್ತೆ. ಸೊ ಸೇಮ್ ಡ, ಸೇಮ್ ಇಲ್ಲಿ ಟ, ಇಲ್ಲಿ ಚ, ಈ ವರ್ಕ್ಶೀಟ್. ಸೊ ಇಲ್ಲಿಗೆ ಏನಾಗುತ್ತಪ್ಪ ಅಂತ ಅಂದರೆ ನಾವು ಈ ಒಂದು ವಿಡಿಯೋದಲ್ಲಿ 3 ವರ್ಕ್ಶೀಟ್ಗಳನ್ನು ನೋಡಿದ್ವಿ. ಒಂದು ಪ ಯ ಉ ಡ ಟ ಚ ಆಕಾರವನ್ನು ನಕಲು ಮಾಡೋದು, ನೆಕ್ಸ್ಟು ಡಾಟ್ ಮೂಲಕ ಅಕ್ಷರವನ್ನು ಕಲಿಸೋದು, ಅದಾದಮೇಲೆ ನೆಕ್ಸ್ಟು ಆ ಅಕ್ಷರ ಈ ಒಂದು ಚಾರ್ಟಲ್ಲಿ ಎಲ್ಲಿದೆ ಅಂತ ಹೇಳಿಬಿಟ್ಟು ಹುಡುಕೋದು. ಸೊ ಈಸಿಯಾಗಿ ಇಂಥ ವರ್ಕ್ಶೀಟ್ಗಳನ್ನು ಕೊಡೋದ್ರಿಂದ ನಾವು ಮಕ್ಕಳಿಗೆ ಆ ಕನ್ನಡವನ್ನು ಬಹಳ ಈಸಿಯಾಗಿ ಹೇಳ್ಕೊಡ್ಬಹುದು. ಸೊ ಈ ವರ್ಕ್ಶೀಟ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ನೋಡ್ಕೋಬಹುದು. ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ನೋಟ್ಸಲ್ಲಿ ಅಥವಾ ಒಂದು ಚಾರ್ಟಲ್ಲಿ ಟೈಮ್ ಇದ್ದಾಗ ಈ ರೀತಿಯಾದಂತಹ ವರ್ಕ್ಶೀಟ್ಗಳನ್ನು ನಾವು ಕೊಡೋದ್ರಿಂದ ಮಕ್ಕಳು ಈಸಿಯಾಗಿ ಸುಲಭವಾಗಿ ಏನೂ ಜಾಸ್ತಿ ಕಷ್ಟಪಡ್ದಂಗೆ ಮಕ್ಕಳು ಆಡ್ತಾ ಆಡ್ತಾ ಕಲಿಕೆ ಆಗತ್ತೆ. ಸೊ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ ಯ ಉ ಡ ಟ ಚಕ್ಕೆ ರಿಲೇಟೆಡ್ ಆಗಿರುವಂಥ ನೆಕ್ಸ್ಟ್ ವರ್ಕ್ಶೀಟ್ ಇದೆ, ಕಂಟಿನ್ಯೂಯೇಷನ್ ಪಾರ್ಟು. ಸೊ ಬನ್ನಿ ನೆಕ್ಸ್ಟ್ ನೋಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.